ಅಲ್ಲಿ ಆನೆ ನಿಂತಿದೆ. ಸೀದಾ ಹೋಗಿ ಆನೆ ಕಾಲಿನ ಹತ್ರಕ್ಕೆ ಹೋಗಿ ಪಾಪ ಅವ್ರಿಗೆ ಗೊತ್ತಾಗಿಲ್ಲ. ಆನೆಗೂ ಗಾಬರಿಯಾಗಿದೆ. ಈ ಮನುಷ್ಯ ನನ್ನ ಕಾಲ್ಬಡ್ಡಿಗೆ ಬಂದಲ್ಲ. ಅದೊಂದು ಭಯಂಕರ ದುರ್ಗಮ್ ಭಾರಿ ಕಾಡು, ಅದು ಭಾರಿ ಕೆಳಗಡೆ ಕಾಡಕ್ಕಿಂತ ಅದು ಇನ್ನೂ ಸಿಕ್ಕಾಪಟ್ಟೆ ಕಾಡು. ನಾವು ಸುಮಾರು ಒಂದು 3000 ಅಡಿ ಎತ್ತರಕ್ಕೆ ಹೋದು. ಆಮೇಲೆ ಆ ನಾಯಿ ಬೊಗಳೋದು, ಅದೇ ಸಮಯದಲ್ಲಿ ಮರಗಳ ಮೇಲೆಲ್ಲ ಮಂಗಗಳು ಕೂಗೋದು. ಇದು ನೋಡಿ ಆ ಪಕ್ಕದ ಮನೆಯವರೊಬ್ರು ಬಂದಿದ್ದಾರೆ. ಆದರೆ ಉಪದ್ರ ಕೂಡ ಮನುಷ್ಯರುಗಳನ್ನ ಗಡಿಪಾರು ಮಾಡಿದ್ರೆ ಅವರು ಕೋರ್ಟಿಂದ ಅಟೇ ತರ್ತಾರೆ. ಆನೆಗಳಿಗೂ ಒಂದು ಕೋರ್ಟ್ ಇದ್ದಿದೆ, ಆನೆನೂ ಕೋರ್ಟಿಗೆ ಹೋಗ್ತಿತ್ತು. ಇಲ್ಲ ಆನೆಗಳ ಪರ ಯಾರೋ ಕೋರ್ಟಿಗೆ ಹೋಗ್ತಿದ್ರು. ಅಂಥದ್ದೊಂದು ಹೋಟ್ಲು, ಅದ್ರ ಪಕ್ಕ ಒಂದು ಪೊಲೀಸ್ ಸ್ಟೇಷನ್ ಸ್ವಲ್ಪ ನಂಗೆ ಗಮನ ಸೆಳೀತು. ಆದ್ರೆ ಅದು ನಮ್ಮಲ್ಲಿ ಬೇರೆ ಕಡೆ ಇದ್ದ ಪೊಲೀಸ್ ಸ್ಟೇಷನ್ ಅಲ್ಲ. ಅದು ANF ಅಂತ, ಆಂಟಿ ನಕ್ಸಲ್ ಫೋರ್ಸ್ ಅಂತ. ಏನೋ ಒಂದು 5 ಅಡಿ ಹತ್ತಿಲ್ಲ ಅಷ್ಟೊತ್ತಿಗೆ ಆನೆ ಆ ಮರದಿಂದಲೇ ಕೆಳಗೆ ಎಳೆದು ತುಣಿದು ಭೀಕರವಾಗಿ ಸಾಯಿಸಾಕು. ಮುಂಭಾಗದ ಹೆಜ್ಜೆ, ಆನೆ ಹೆಜ್ಜೆ ಬಗ್ಗೆ ಒಂಚೂರು ಮಾಹಿತಿ ಕೊಡ್ತೀನಿ. ಒಳ್ಳೆ 0 ಸುತ್ತಿದಾಗ ರೌಂಡ್ ಇರುತ್ತೆ. ಹಿಂಭಾಗದ ಕಾಲುಗಳು ಸ್ವಲ್ಪ ಚಿಕ್ಕವು, ಆದ್ರೆ ಅವು ರೌಂಡ್ ಇರಲ್ಲ, ಕೋಳಿ ಮೊಟ್ಟೆ ಆಕಾರ ಇರ್ತವೆ. ಇದು ಮುಂಭಾಗದ. ಇತ್ತೀಚೆಗೆ ಒಂದು ಅದ್ಭುತವಾದ ಆನೆನ ಹಿಡಿತಾರೆ ಕೆರೆ ಕಟ್ಟೆ ಅಂದ್ರೆ ಕುದುರೆಮುಖ ಭಾಗದಲ್ಲಿ. ತುಂಬಾ ವಿಶೇಷ ಅಂದ್ರೆ ಒಂದೇ ಆನೆ ಅನ್ನುವಂಥದ್ದು. ಸುಮಾರು 1.5 ತಿಂಗಳು ಹಿಂದೆ ಆಗುಂಬೆ ಭಾಗದಲ್ಲಿ ಒಂದು ಭಾರಿ ವೈರಲ್ ಆಯ್ತು. ಒಂದು ಒಂಟಿ ಸಲಗ ಆಗುಂಬೆ ಟೌನ್ ಒಳಗೆ ಬರುತ್ತೆ, ಆಮೇಲೆ ಅಲ್ಲೇ IB ಒಳಗೆ ಹೋಗುತ್ತೆ. IB ಹತ್ರ ಹೋಗಿ ಅಲ್ಲಿ ಮಾತಾಡೋರನ್ನ ನೋಡಿ ಅವ್ರನ್ನೇ ನೇರವಾಗಿ ನೋಡ್ತಾ ಗೀಳಿಡ್ತದೆ. ಅದೊಂದು ಮರದ ಕೊಂಬೆನ ಮುರ್ಕೊಂಡು ಬಂದಿರುತ್ತೆ. ಒಂದು ರೌಂಡ್ ಸುತ್ತಾಡಿ ಹೋಗುತ್ತೆ. ಅದು ಅಲ್ಲಿ ಸೋಷಿಯಲ್ ಮೀಡಿಯಾ, ಅಲ್ಲಿ ಲೋಕಲ್ ಇವ್ರದ್ದು ಇವರೊಬ್ರು ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ರು. ನಮ್ಗೆ ಅಲ್ಲಿ ಗೊತ್ತೇ ಇಲ್ಲ. ಅಲ್ಲೊಂದು ಆನೆ ಇದೆ ಅಲ್ಲಿ ಅಂದ್ರೆ ಆ ಭಾಗಕ್ಕೆ ಹೋಗ್ಬೇಕು ಅಂತ ಇದ್ದೆ. ಅಲ್ಲಿ ಏನಿದ್ರು ಮಾತೆತ್ತಿರೆ ಆಗುಂಬೆ ಅಂದ್ಕೂಳೆ ಕಾಳಿಂಗ ಸರ್ಪ ಅಂತ. ಈ ಕಾಳಿಂಗ ಸರ್ಪದ ಬಗ್ಗೆ ಒಂದು ಬ್ರಿಟಿಷನ್ ಬರ್ದಿದ್ದು ಒಂದು ಹಳೆ ಸ್ಟೋರಿ ನಾನು ಓದಿದ್ದೆ. ಅದೆಲ್ಲ ನೆನಪಾಯ್ತು ನಂಗೆ. ನನಗೂ ಒಂದು ಸ್ವಲ್ಪ ಆನೆಗಳ ಬಗ್ಗೆ ಭಾರಿ ಹುಚ್ಚಿರೋರ ಕೆಲವೇ ಜನಗಳಲ್ಲಿ ನಾನು ಆಮೇಲೆ ಅದ್ರ ಕೆಳಗಡೆ ಬರ್ದೆ, ಅವರ ಇದಕ್ಕೊಂದು ಕಾಮೆಂಟ್ ಬರ್ದೆ. ನಾಗರಹೊಳೆಯ ಅಯ್ಯಪ್ಪ ಆನೆ, ಸಕಲೇಶ್ವರದ ಭೀಮ, ಮೂಡಿಗೆರೆಯ ಭೈರ, ಅವುಗಳ ಜೊತೆಗೆ ನನಗೊಂದು ಮಲ್ಲಂದೂರು ಆನೆ ಸಿಕ್ತು ಅಂತ. ಅಂದ್ರೆ ಆ ಆನೆಗೆ ಮಲ್ಲಂದೂರು ಆನೆ ಅಂತ ಹೆಸರಿಟ್ಟಿರ್ತಾರೆ. ಆಮೇಲೆ ಅವರು ಮತ್ತು ಹೇಳಿದ್ರು ಈ ಆನೆ ನರಸಿಂಹ ಪರ್ವತದ ಹತ್ರ ಎಲ್ಲ ತಿರುಗಾಡುತ್ತೆ ಅಂತ. ನನಗೆ ಅದೊಂದು ಭಾಗ ಒಂದು ಸ್ವಲ್ಪ ಪರಿಚಯ ಇಲ್ಲ. ನಾನು ಕಾಶ್ಮೀರ ಅಲ್ಲಿ ಟ್ರೆಕ್ಕಿಂಗ್ ಮಾಡಿರ್ಬೋದು, ಇಲ್ಲ ನಾಗಾಲ್ಯಾಂಡ್, ಇಲ್ಲ ಆ ಸೈಡೆಲ್ಲ ಅಸ್ಸಾಂ ಆ ಸೈಡೆಲ್ಲ ನಾನು ಟ್ರೆಕ್ಕಿಂಗ್ ಮಾಡಿರ್ಬೋದು. ಅದೊಂದಷ್ಟು ಬಾಕಿಯಾಗಿದೆ, ಹಾಗಾಗಿ ನಂಗೆ ಅಷ್ಟು ಗೊತ್ತಿರಲಿಲ್ಲ. ಅದಾದಮೇಲೆ ಒಂದು ಕೆಲವೇ ದಿವಸದಲ್ಲಿ ಮತ್ತೊಂದು ಸತಿ ಕಾಣಿಸ್ಕೊಳ್ತದೆ. ಆಮೇಲೆ ಕಳೆದ ಶನಿವಾರ ಭಾನುವಾರ ಇನ್ನು ಅಲ್ಲಿಗೆ ಹೋಗೋದು ಅಂತ ಹೇಳಿ ನನ್ನೊಂದು ಡ್ರೋನು, ನನ್ನ ಕ್ಯಾಮ್ರಾಗಳನ್ನ ಎಲ್ಲ ರೆಡಿ ಮಾಡಿ ಎಲ್ಲ ವ್ಯವಸ್ಥೆ ಮಾಡಿ ಇಟ್ಕೊಂಡಿದ್ದೆ. ಅಷ್ಟೊತ್ತಿಗೊಂದು ಭಾರಿ ಬೇಜಾರದ ಸುದ್ದು ಶುಕ್ರವಾರ ಬೆಳಿಗ್ಗೆ ಗೊತ್ತಾಯಿತು. ಆಗುಂಬೆಯಿಂದ ನೇರಾಗಿ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಇಲ್ಲ ಉದ್ಯಾನವನಕ್ಕೆ ಅದೆಲ್ಲ ದಾರಿ ಇದೆ. ಅದು ಆನೆ ಕಾರಿಡಾರು ಇದೆ. ಅದೆಲ್ಲ ಒಂದೇ ಟಚ್ ಕಾಡುಗಳು. ಮಧ್ಯ ಆ ಕಾಡುಗಳನ್ನು ಸೀಳಿ ಹೈವೇಗಳು ಇಲ್ಲ ರೋಡ್ಗಳು ಹೋಗಿದ್ದಾವೆ. ಬಿಟ್ರೆ ಅದೆಲ್ಲ ಒಂದೇ ಕಾಡು. ನಾನು ಕಳಿಸದೆ ಅಡ್ಕ ಬಡ್ಕ ಆನೆ ಹಿಡಿಯಕ್ಕೆ ಹೋದಾಗ ಹುಲಿಕಲ್ ಘಾಟಿಗಾಗಿ ಬಂದಾಗ ನಾನು ಅಲ್ಲಿ ಆದಷ್ಟು ಸ್ಟಡಿ ಮಾಡ್ಕೊಂತ ಬಂದೆ. ನನ್ನ ರೈಟ್ ಭಾಗದಲ್ಲಿ ಭಾರಿ ಬೆಟ್ಟಗಳು ಕಾಡುಗಳು ಎಲ್ಲ ಇದ್ದು, ಅದು ನೇರವಾಗಿ SK ಬಾರ್ಡ್ರಿಗೆ ಬರುತ್ತೆ. ಅಲ್ಲಿಂದ ಕಾಡು SK ಬಾರ್ಡ್ರ್ ಅಂದರೆ ಸೌತ್ ಕೆನರಾ ಬಾರ್ಡ್ರ್. ಆಮೇಲೆ ಅದೆಲ್ಲ ನನಗೆ ಗೊತ್ತಿತ್ತು. ಶುಕ್ರವಾರ ಯಾವಾಗ ನ್ಯೂಸ್ ಬರೋಕ್ಕೆ ಶುರು ಆಯಿತು, SK ಬಾರ್ಡ್ರ್ ಹತ್ರ, SK ಬಾರ್ಡ್ರಿಂದ ಒಂದು 7-8 ಕಿಲೋಮೀಟರ್ ದೂರದಲ್ಲಿ ಕೆರೆಕಟ್ಟೆ ಅನ್ನೋ ಗ್ರಾಮದಲ್ಲಿ ಒಂದು ಆನೆ ಏಕಕಾಲದಲ್ಲಿ ನಿಮಿಷಗಳಲ್ಲಿ 2 ಜನನ ಕೊಂದಾಕಿದೆ. ನಮ್ಮಲ್ಲಾದರೆ ಊರೊಳಗೆ ಬರ್ತವೆ ಆನೆಗಳು. ನಮ್ಮಲ್ಲಿ ಕಾಫಿ ಪ್ಲಾಂಟರ್ಗಳ ಹತ್ರ ಮಾತ್ರ ಕೋವಿಗಳಿರೋದು. ಕಾಫಿ ಪ್ಲಾಂಟರ್ಗಳು ಗುಂಡು ಹೊಡೆದಾಗ ಆನೆಗಳ ನೋವು ಸಹಿಸಕ್ಕಾಗ್ದಲೆ ಕೆಲವು ಅಮಾಯಕರನ್ನು ಸಾಯಿಸ್ತವೆ. ಆದರೆ ಕಾಫಿ ಪ್ಲಾಂಟರ್ಗಳು ಯಾರಿಗೂ ಸತ್ತೋಗಿಲ್ಲ, ಎಲ್ಲ ಕೂಲಿಕಾರಗಳೇ ಜಾಸ್ತಿ ಸತ್ತೋಗಿರೋದು. ಆದರೆ ಕಾಫಿ ಪ್ಲಾಂಟರ್ ಒಬ್ಬ ಹುಡುಗ ತೀರೋದ, ಒಬ್ಬ ಒಳ್ಳೆ ವಯಸ್ಸಿನ ಒಳ್ಳೆ ಸುಂದರವಾದ ಹುಡುಗ. ಆಮೇಲೆ ನಾನು ಕುತ್ಕೊಂಡು ಯೋಚನೆ ಮಾಡಿದ್ವಿ ಯಾಕೆ ಹೀಗಾಯಿತು ಅಂತ. ಆಮೇಲೆ ಎಲ್ಲ ವಿಚಾರಿಸಿ ಮಾಡಿ ನೋಡ್ತಾ ಇರ್ಬೇಕಾದ್ರೆ ಅದು ಏನು ಕುದುರೆಮುಖ ಗೇಮ್ ಸೆಂಚುರಿ ಒಳಗೆ ಏನಿದೆ ಕಾಡಿದೆ, ಆದ್ರೂ ಒಳಗಿರೋ ಊರುಗಳು, ಆ ಕಾಡುಗಳಗಿರೋ ಊರುಗಳಲ್ಲಿ ಇರೋ ಮನೆಯಲ್ಲಿ ವಾಸ ಮಾಡ್ತಾ ಇದ್ದರ ಮೇಲೆ ಆನೆ ಅಟ್ಯಾಕ್ ಮಾಡಿರೋದು ಅಂತ ಆಯ್ತು. ಸರಿ ಅಂತ ಆಯ್ತು. ಇನ್ನೇನು ಯಾವತ್ತು ರಸ್ತೆ ತಡೆ ಇವೆಲ್ಲ ಮಾಮೂಲಿ ಅಲ್ಲ. ಆನೆ ಸತ್ತರೆ ಯಾರು ಕೇಳೋರಿಲ್ಲ, ಮನುಷ್ಯ ಸತ್ತರೆ ಎಲ್ಲರೂ ರೋಡ್ ಬಂದ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಭಾರಿ ಗಲಾಟೆ ಆಯ್ತು. ಜೊತೆಗೆ ಆನೆಗಳನ್ನ ಪಾಪ ಆಹಾರ ತಿನ್ನ ಕೊಟ್ಟಾಗ ಅವುಗಳು ಉಪದ್ರ ಅಂತ ಹೇಳಿ ಆನೆಗಳನ್ನ ಗಡಿಪಾರು ಮಾಡ್ತಾರೆ. ಆದ್ರೆ ಉಪದ್ರ ಕೂಡ ಮನುಷ್ಯರುಗಳನ್ನ ಗಡಿಪಾರು ಮಾಡಿದ್ರೆ ಅವರು ಕೋರ್ಟಿಂದ ಅಟೇ ತರ್ತಾರೆ. ಆನೆಗಳಿಗೂ ಒಂದು ಕೋರ್ಟ್ ಇದ್ದಿದೆ,
ಆನೆನೂ ಕೋರ್ಟಿಗೆ ಹೋಗ್ತಿತ್ತು, ಇಲ್ಲ ಆನೆಗಳ ಪರ ಯಾರೋ ಕೋರ್ಟಿಗೆ ಹೋಗ್ತಿದ್ರು. ಅಂಥದ್ದೊಂದು ವ್ಯವಸ್ಥೆ ಆಗಬೇಕು ಇಲ್ಲಿ ಭಾರತದಲ್ಲಿ, ಇಂಡಿಯಾದಲ್ಲಿ. ವನ್ಯಮೃಗಗಳಿಗಾಗಿ ಒಂದು ಕೋರ್ಟನ್ನು ಓಪನ್ ಮಾಡಬೇಕು. ಅದಿರಲಿ. ಆಮೇಲೆ ಏನಾಯಿತು, ನಾನು ಶನಿವಾರ ಬೆಳಿಗ್ಗೆ ಬೇಗ ನನ್ನ ಎಲ್ಲ ಅದು ಡ್ರೋನು ಅದು ಇದು ನನ್ನ ಕ್ಯಾಮ್ರಾಗಳು, ನಮ್ಮ ಕಾಡಿಗೆ ಹೋಗೋ ವಸ್ತುಗಳು ಎಲ್ಲನೂ ಬೇಗ ಜೋಡಿಸಿ 10 ಗಂಟೆಗೆ ಹೊರಟು ನಮ್ಮೂರಿಂದ ಮೂಡಿಗೆರೆಗೆ ಒಂದು 15 ಕಿಲೋಮೀಟ್ರ್, ಮೂಡಿಗೆರೆಯಿಂದ ಅಲ್ಲಿ ಮುಂದೆ ಕೊಟ್ಟಿಗೆಹಾರಕ್ಕೆ ಒಂದು 15 ಕಿಲೋಮೀಟ್ರ್, ಅಲ್ಲಿಂದ ಕೊಟ್ಟಿಗೆಹಾರದಿಂದ ಕಳಸಕ್ಕೊಂದು 30-40 ಕಿಲೋಮೀಟ್ರ್. ಆ ಮಾರ್ಗ ಆಗಿ ಕುದುರೆಮುಖ ಕಾಡಿಗಾಗಿ ಎಸ್ಕೆ ಬಾರ್ಡ್ರಿಗೆ ಹೋದೆ. ಎಸ್ಕೆ ಬಾರ್ಡ್ರಿಗೆ ನಾನು ಹೋಗ್ಬೇಕಾದ್ರೆ ಒಂದು 2 ಗಂಟೆ ಆಗಿತ್ತು. ಅಲ್ಲಿ ನೋಡ್ಬೇಕಾದ್ರೆ ನಮ್ಮ ETF ನನ್ನ ಸ್ನೇಹಿತರೇ ಇದ್ದರು. ಆಲ್ದೂರು NR ಪುರ ETF ಸ್ನೇಹಿತರು, ಬೇಲೂರು ಭಾಗದ ETF ಹುಡುಗರು ಎಲ್ಲ ಅಲ್ಲಿದ್ದರು. ಆಮೇಲೆ ಇಲ್ಲಿಂದ ಒಂದು 8 ಕಿಲೋಮೀಟ್ರು ಕೆರೆಕಟ್ಟೆ ಇರೋದು, ಅಂದರೆ ಶೃಂಗೇರಿ ರೋಡಲ್ಲಿ ಹೋಗಿ ಅಂತ ಹೇಳಿರು. ಅಲ್ಲಿದು ಒಂದು ಸ್ವಲ್ಪ ಲೊಕೇಶನ್ ಹೇಳ್ತೀನಿ. ಬಜಗೋಳಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ನೇರವಾಗಿ ಬಂದರೆ ಎಡಭಾಗಕ್ಕೆ, ಅಲ್ಲಿಂದ ಎಡಭಾಗಕ್ಕಿರೋ ರಸ್ತೆಯ ಎಡಭಾಗಕ್ಕಿರೋ ಕಾಡೆಲ್ಲ ಅದು ಸೌತ್ ಕನ್ನಡಕ್ಕೆ ಸೇರುತ್ತೆ. ಜೊತೆಗೆ ಅದೇ ಕಾಡು ಟಚ್ ಇದ್ರವರೆಗೂ ಆಗುಂಬೆ ಕಾಡು, ಅಲ್ಲಿಂದ ಮುಂದಕ್ಕೆ ಹುಲಿಕಲ್ ಘಾಟು, ಅಲ್ಲಿಂದ ಮುಂದೆ ಹೊಸನಗರ, ಅಲ್ಲಿಂದ ಮುಂದೆ ಹೋಗುತ್ತೆ ವೆಸ್ಟರ್ನ್ ಘಾಟ್. ಆ ಎಡಭಾಗಕ್ಕಿರೋದೆಲ್ಲ ಪಶ್ಚಿಮ ಘಟ್ಟದ ಕಾಡುಗಳು ದಕ್ಷಿಣ ಕನ್ನಡ ಜಿಲ್ಲೆಗೆ ಸೇರಿದ್ದು. ಅಲ್ಲಿಂದ ಮುಂದೆ ಬಂದಾಗ ಒಂದು ಸರ್ಕಲ್ ಸಿಗುತ್ತೆ. ಅಲ್ಲಿ ಎಡಭಾಗಕ್ಕೆ ಹೋದ್ರೆ ಆ ರಸ್ತೆ ಅಲ್ಲಿಂದ 30 ಕಿಲೋಮೀಟ್ರು ಶೃಂಗೇರಿಗೆ ಹೋಗುತ್ತೆ. ಸ್ಟ್ರೈಟ್ ಹೋದ್ರೆ ಅಲ್ಲಿಂದ ಮುಂದೆ ಕಳಸಕ್ಕೆ, ಅದು ಕುದುರೆಮುಖ ಚಿಕ್ಕಮಗಳೂರು ಜಿಲ್ಲೆಗೆ ಸೇರಿದ ಜಾಗ. ಆಮೇಲೆ ಅಲ್ಲಿಂದ ಎಡಭಾಗಕ್ಕೆ ಸೀದಾ ಕೆರೆಕಟ್ಟೆ ಗ್ರಾಮಕ್ಕೆ ಹೋದರೆ, ಕೆರೆಕಟ್ಟೆ ಒಂದು ರಸ್ತೆ ಸೈಡಲ್ಲಿರೋ ಒಂದು ಚಿಕ್ಕದೊಂದು ಗ್ರಾಮ, ರಸ್ತೆ ಭಾಗದಲ್ಲಿರೋದು. ಅಲ್ಲೊಂದು ಚಿಕ್ಕದು ಸ್ಕೂಲು, ಅಲ್ಲೊಂದು ಟೀ ಹೋಟ್ಲು, ಟೀ ಮತ್ತೆ ಬಜಿಲ್ ಅಂದರೆ ಸೌತ್ ಕನ್ನಡದಲ್ಲಿ ಅವಲಕ್ಕಿಗೆ ಬಜಿಲ್ ಅಂತಾರೆ. ಅಂಥದ್ದೊಂದು ಹೋಟ್ಲು. ಅದ್ರ ಪಕ್ಕ ಒಂದು ಪೊಲೀಸ್ ಸ್ಟೇಷನ್ ಸ್ವಲ್ಪ ನಂಗೆ ಗಮನ ಸೆಳೀತು. ಆದ್ರೆ ಅದು ನಮ್ಮಲ್ಲಿ ಬೇರೆ ಕಡೆ ಇದ್ದ ಪೊಲೀಸ್ ಸ್ಟೇಷನ್ ಅಲ್ಲ, ಅದು ANF ಅಂತ, ಆಂಟಿ ನಕ್ಸಲ್ ಫೋರ್ಸ್ ಅಂತ. ಅವ್ರುಗಳು ಅಲ್ಲಿದ್ರು. ಇಲ್ಲಲ್ಲ, ಅಲ್ಲಿ ಹೋಗಿ ಸ್ವಲ್ಪ ಹಿಂದೆ ಹೋಗಿ ಬಂದ್ರಲ್ಲ, ಅಲ್ಲಿ ಒಳಗಡೆ ಹೋಗಿ ಅಂದ್ರು. ಒಳಗಡೆ ಕಾಡಲ್ಲಿ ಸುಮಾರು ದೂರ ಒಳಗಡೆ ಹೋದಾಗ ಅಲ್ಲಿಗಾಗಲೇ ನಮ್ಮ ಉಸ್ತುವಾರಿ ಮಿನಿಸ್ಟ್ರು ಜಾರ್ಜ್ ಇದ್ರು, ಚಿಕ್ಕಮಗಳೂರು ಉಸ್ತುವಾರಿ ಮಿನಿಸ್ಟ್ರು. ಆಮೇಲೆ ಅಲ್ಲಿ ರಾಜೇಗೌಡರು ಇದ್ರು, ನಮ್ಮ ಆ ಭಾಗದ ಒಬ್ಬ ಪ್ರಬಲ ನಾಯಕ, ಒಳ್ಳೆ ವ್ಯಕ್ತಿತ್ವ ಉಳ್ಳ TD ರಾಜೇಗೌಡರು ಇದ್ರು, MLA ಅವರು. ನಮ್ಮ ಅಲ್ಲಿ ಹುಡುಗರಿಗೆ ಹೇಳಿದೆ, ನನಗೆ ಸ್ವಲ್ಪ ತೋರಿಸಿ ದಾರಿ, ಆ ಜಾಗ ತೋರಿಸಿ ಅಂತ. ಅಲ್ಲಿ ಕರ್ಕೊ ಹೋದ್ರು. ಅಲ್ಲೆಲ್ಲ ತುಳು ಮಾತಾಡೋರೇ ಜಾಸ್ತಿ ಇದ್ರು. ಆಮೇಲೆ ಅಲ್ಲಿ ಒಂದು ಸ್ವಲ್ಪ ದೂರ ಹೋಗಿ, ಒಂದು ಸ್ವಲ್ಪ ಇಳಿಜಾರಲ್ಲಿ ಹೋಗಿ ಮತ್ತೆ ಲೆಫ್ಟಿಗೆ ತಿರುಗಿ ಅವ್ರ ಮನೆಯಿಂದ ಏನು ಹಬ್ಬ ಅಂದರೆ 100-150 ಮೀಟರ್ ದೂರದಲ್ಲಿ ಅದು ಫುಲ್ ಕಾಡೆ, ಎಲ್ಲ ಕಾಡು. ಆಮೇಲೆ ಅಲ್ಲಿ ಪಾಳು ಬಿದ್ದ ಗದ್ದೆಗಳು, ಪಾಳು ಬಿದ್ದ ಅಡಿಕೆ ತೋಟಗಳನ್ನೆಲ್ಲ ನೋಡಿದೆ. ಇದ್ರ ಹಿಂದೆಲೆ ಏನೋ ಇದೆ ಅಂತ ನನಗೆ ಸ್ವಲ್ಪ ಗುಮಾನಿ ಆಯಿತು. ಆದ್ರೆ ಇರಲಿ ಅಂತ ನನಗೆ ಹೋದಾಗ ಅವರೊಬ್ರು ಗೌಡ್ರು, ಮತ್ತೊಬ್ರು ಶೆಟ್ರು, ಮಂಗಳೂರು ಮೂಲದವರು, ಅಲ್ಲಿ ಸತ್ತೋಗಿದ್ದು ದಾಳಿಯಲ್ಲಿ. ಅಲ್ಲಿ ನೋಡ್ಬೇಕಾದ್ರೆ ಒಂದು ದೊಡ್ಡದೊಂದು ಸೊಪ್ಪಿನ ಹೊರೆ, ಸೊಪ್ಪು ಅಂದರೆ ಮರದ ಸೊಪ್ಪುಗಳನ್ನೆಲ್ಲ ಕಡಿದು ಹಟ್ಟಿಗೆ ಹಾಕಿ ಅಲ್ಲಿ ಕಾಂಪೋಸ್ಟ್ ತಯಾರಿಸ್ತಾರೆ. ಅವ್ರ ಹತ್ರ ಒಂದು ಸ್ವಲ್ಪ ದನಗಳೆಲ್ಲ ಸಾಕಿದ್ದಾರೆ. ದನಗಳು ಅಂದರೆ ಅಲ್ಲಿ ದನಗಳು ಮಲ್ನಾಡ್ ಗಿಡ್ಡ ಅಂತ, ಒಂದೊಂದು ದನಗಳು 35-45 kg ಆಗ್ಬೋದು. ಒಂದು 1/4 ಲೀಟರ್ ಹಾಲು ಕೊಡ್ಬೋದು ಅಷ್ಟೇ. ಹಾಲು ಮತ್ತೇನೇನು ಜಾಸ್ತಿ ಕೊಡಲ್ಲ ಅವು. ಆ ದನಗಳಿಗಾಗಿ ಕಾಂಪೋಸ್ಟ್ ಮಾಡೋಕ್ಕೆ ಸೊಪ್ಪು ತಗೊಂಡು ಬರ್ತಾ ಇದ್ದಾರೆ ಅವರು. ಜೊತೆಗೆ ಅವ್ರ ಜೊತೆ ಅವ್ರು ಸಾಕಿದ ಒಂದು 3-4 ನಾಯಿಗಳು ಇದ್ದು, ಅದು ಸೊಪ್ಪು ಹೊತ್ಕೊಂಡು ಅಲ್ಲಿ ಆ ಭಾಗದಲ್ಲಿ ಸ್ವಲ್ಪ ಕಾಡು ಓಪನ್ ಆಗಿ ದೊಡ್ಡ ಮರಗಳಿಲ್ಲ. ಅಲ್ಲಿ ಬುಷ್ ಕಾಡು ಅಂದರೆ ಪೊದೆಕಾಡುಗಳು ಅಂದರೆ ಸಿಕ್ಕಾಬಟ್ಟೆ ಬಳ್ಳಿಗಳು. ಮನುಷ್ಯ ಅಂತೂ ನುಗ್ಗಂಗೆ ಇಲ್ಲ ಆ ಬಳ್ಳಿಗಳು ಎಲ್ಲ. ಆನೇನೂ ಕಷ್ಟ. ಆ ಬಳ್ಳಿಗಳು ದಪ್ಪಗಳು, ಒಂದು 2 ಬೆರಳಷ್ಟು ದಪ್ಪದು ಬಳ್ಳಿಗಳು ಅಲ್ಲಿ ಬಂದಿದ್ದಾರೆ. ಅಲ್ಲಿ ಬಂದಾಗ ಇವರಿಗೆ ಯಾಕೆಂದ್ರೆ ತಲೆ ಎತ್ತಿ ನೋಡಕ್ಕಾಗಲ್ಲ, ನೆಲನೇ ನೋಡ್ತಾ ಬಂದಿರೋದು. ಆ ಸೊಪ್ಪಿನ ಹೊರೆ ಏನು ಕಡಿಮೆ ಇಲ್ಲ, ಅದೊಂದು 25-30 kg ವೆಯ್ಟ್ ಅಂತೂ ಗ್ಯಾರಂಟಿ ಇದೆ. ಅಲ್ಲಿ ಆನೆ ನಿಂತಿದೆ. ಸೀದಾ ಹೋಗಿ ಆನೆ ಕಾಲಿನ ಹತ್ರಕ್ಕೆ ಹೋಗಿ, ಪಾಪ ಅವ್ರಿಗೆ ಗೊತ್ತಾಗಿಲ್ಲ. ಆನೆಗೂ ಗಾಬರಿಯಾಗಿದೆ. ಈ ಮನುಷ್ಯ ನನ್ನ ಕಾಲ್ಬಡ್ಡಿಗೆ ಬಂದಲ್ಲ, ಸೊಂಡ್ಲಲ್ಲಿ ತೆಗ್ದು ಎಸ್ತಿದೆ, ಇಲ್ಲ ದೂಕಿದೆ. ಒಂದು 6 ಟನ್ ಆನೆಗೆ ಒಂದು 65 kg 70 kg ಮನುಷ್ಯ ಲೆಕ್ಕಕ್ಕೆ ಇಲ್ಲ. ಆಮೇಲೆ ಸತ್ತ ಮೇಲೆ ಅವ್ರು ತುಣಿದಾಕಿಲ್ಲ, ಬಡ್ಡೆ ಹೋಗಿ ನಿಂತಿದ್ದಾರೆ. ಅಷ್ಟೊತ್ತಿಗೆ ಇವರು ನಾಯಿಗಳು ಯಾವಾಗ ಇವರ ಯಜಮಾನನ ಮೇಲೆ ಅಟ್ಯಾಕ್ ಮಾಡೋದು, ನಾಯಿಗಳು ಭಾರಿ ದಾಳಿ ಮಾಡಿ ಆನೆ ಮೇಲೆ. ನಾಯಿಗೂ ಅಲ್ಲೊಂದು ಫೈಟಿಂಗೇ ಆಗಿದೆ. ಆನೆಗಳಿಗೆ ನಾಯಿಗಳೇನು ಸಿಕ್ಕಲ್ಲ, ಆದರೆ ಆನೆಗಳಿಗೆ ಬಹುಶಃ ಆನೆಗಳ ಶತ್ರೆ ನಾಯಿ ಇರಬೇಕು. ನಾಯಿ ಕಂಡ್ರೆ ಆನೆಗಳಿಗೆ ಆಗದೇ ಇಲ್ಲ. ಇಂಥ ಘಟನೆಗಳು ತುಂಬ ನಡೆದಿವೆ. ಕಾಡಲ್ಲಿ ಆ ನಾಯಿ ಕರ್ಕೊಂಡು ಹೋಗೋದು, ನಾಯಿನ ಆನೆ ಅಟ್ಯಾಕ್ ಮಾಡೋದು, ಆ ನಾಯಿಗಳು ಬೇರೆ ಎಲ್ಲರೂ ಓಡ್ಬೋದು, ಅದು ತಪ್ಪಿಸ್ಕೋಬಹುದು. ಆದ್ರೆ ಅವು ಯಜಮಾನನ ಹತ್ರಕ್ಕೆ ಬರೋದು, ಆನೆ ಬಂದು ನಾಯಿ ಬಿಟ್ಟು ಯಜಮಾನನ ಸಾಯಿಸೋದು, ಇಂಥ ಘಟನೆ ತುಂಬ ನಡೆದವೆ. ಇದು ಅದೇ ಥರ ಆಗಿದ್ದು. ಆಮೇಲೆ ಆ ನಾಯಿ ಬೊಗಳೋದು, ಅದೇ ಸಮಯದಲ್ಲಿ ಮರಗಳ ಮೇಲೆಲ್ಲ ಮಂಗಗಳು ಕೂಗೋದು, ಇದು ನೋಡಿ
ಆ ಪಕ್ಕದ ಮನೆಯವರು ಒಬ್ರು ಬಂದಿದ್ದಾರೆ. ಪಕ್ಕದ ಮನೆಯವರು ಬಂದಾಗ ಅವರು ಅಲ್ಲಿ ಆನೆ ಸೈಡಿಂಗ್ ಇತ್ತಿರೋದ ಗಮನಿಸಿಲ್ಲ. ಅವರು ಸೀದಾ ಆನೆ ಹತ್ರಕ್ಕೆ ಹೋಗಿದ್ದಾರೆ. ಆನೆ ಅವ್ರನ್ನ ಅಟ್ಟಿಸಿಗೆ ಬಂದ ಕೂಡಲೇ ಆ ಮನುಷ್ಯ ಓಡಿ ಅಲ್ಲಿ ಪಕ್ಕ ಪದೆ ಒಳಗೆ ನುಗ್ಗಿ ಒಂದು ಚಿಕ್ಕದೊಂದು ಮರ ಹತ್ತಿದ್ದಾರೆ. ಏನೋ ಒಂದು 5 ಅಡಿ ಹತ್ತಿಲ್ಲ ಅಷ್ಟೊತ್ತಿಗೆ ಆನೆ ಆ ಮರದಿಂದಲೇ ಕೆಳಗೆ ಎಳೆದು ತುಣಿದು ಭೀಕರವಾಗಿ ಸಾಯಿಸಾಕ್ಬಿಟ್ಟು. ಸಿಟ್ಟು ಅಂದ್ರೆ ಆನೆ ಮೇಲೆ, ನಾಯಿ ಮೇಲೆ ಸಿಟ್ಟು. ಆನೆ ಸಾಯಿಸೋದ್ರಲ್ಲಿ 2 ರೀತಿ ಉಂಟು. ಒಂದು, ನನಗೆ ಎದುರಿಗೆ ಬಂದಾಗ ನಾವು ಮನುಷ್ಯಗೆ ನಮ್ಗೆ ಯಾರು ಎದುರಿ ಬಂದಾಗ ಒಂದು ಸ್ವಲ್ಪ ಸೈಡಿಗಿರು ಅಂತ ಹೇಳಿ ನಾವು ಹಿಂಗೆ ಕೈಯಲ್ಲಿ ಹೀಗೆ ಅಂತೀವಲ್ಲ, ಹಾಗೆ ಆನೆ ಸೊಂಡ್ಲಲ್ಲಿ ಹೀಗಂದ್ರು ಮನುಷ್ಯರು ಆರಿ ಬಿಸಾಯ್ತು. ಇನ್ನೊಂದು, ಬಾಡಿ ಮೇಲೆ ಅಟ್ಯಾಕ್ ಮಾಡಿ ಅವನ ಕೈ ಕಾಲು ಕಿತ್ತಾಕೋದು, ತಲೆ ತುಣಿಯೋದು, ಹೊಟ್ಟೆ ತುಣಿಯೋದು, ಅದೆಲ್ಲ ಅದು ಆದ್ರೆ ಆ ಆನೆಗೆ ಮನುಷ್ಯನ ಮೇಲೆ ದ್ವೇಷ ಇದೆ ಅಂತ ಅರ್ಥ. 2ನೇ ಸರಿ ಅಟ್ಯಾಕ್ ಮಾಡಿದ್ದು ನಾಯಿ ಮೇಲೆ ದ್ವೇಷದಿಂದ ಆ ತರ ಆಯ್ತು, ಸತ್ತೋಯ್ದು, ಎಲ್ಲ ಆಯ್ತು. ಆಮೇಲೆ ಅದೆಲ್ಲ ನೋಡಿದೆ. ಅಲ್ಲೊಂದ್ ಕಡೆ ಆನೆ ಬಲವಾಗಿ ಒಂದು ಹೆಜ್ಜೆ ಇಟ್ಟಿತ್ತು. ಅಲ್ಲೇ ಒಂದು ಕೋಲೊಂದು ಕಡ್ಡಿ ಮುರಿದು ನಾನು ಆನೆದು ಮುಂಭಾಗದ ಹೆಜ್ಜೆ, ಆನೆ ಹೆಜ್ಜೆ ಬಗ್ಗೆ ಒಂಚೂರು ಮಾಹಿತಿ ಕೊಡ್ತೀನಿ. ಆನೆಗಳದ್ದು ಮುಂಗಾಲು ಬಲವಾಗಿರ್ತವೆ, ಆ ಹೆಜ್ಜೆ ಗುರುತು ರೌಂಡ್ ಇರುತ್ತೆ, ಒಳ್ಳೆ 0 ಸುತ್ತಿದಾಗ ರೌಂಡ್ ಇರುತ್ತೆ. ಹಿಂಭಾಗದ ಕಾಲುಗಳು ಸ್ವಲ್ಪ ಚಿಕ್ಕವು, ಆದ್ರೆ ಅವು ರೌಂಡ್ ಇರಲ್ಲ, ಕೋಳಿ ಮೊಟ್ಟೆ ಆಕಾರ ಇರ್ತವೆ. ಇದು ಮುಂಭಾಗದ. ನಾನು ಅದರದ ಮುಂದಿನ ಕಾಲಿನ ಹೆಜ್ಜೆ ಗುರುತು ತಗೊಂಡೆ. ಉಗುರಿಂದ ಹಿಂಭಾಗದವರೆಗೂ 24 ಇಂಚು ಉದ್ದ ಇತ್ತು, ಅಡ್ಡ 22 ಇಂಚಿತ್ತು. ಆದರೆ ಅದು ಕೆಸರಿಗೆ ಕಾಲಿಟ್ಟಿದ್ರೆ ಅದು 30 ಇಂಚ್ ಆಗ್ತಿತ್ತು, ಯಾಕೆಂದ್ರೆ ಅಗಲ ಹೋಗ್ತಿತ್ತು. ಇದು ಕೇವಲ ತಳಭಾಗದ್ದು ಮಾತ್ರ, ಆನೆಯ ಪಾದದ ತಳಭಾಗದ್ದು ಸಿಕ್ತು ನಂಗೆ ಗುರ್ತು. ನಾನು ಕೋಲೆಲ್ಲ ಮುರಿದು ಇಟ್ಕೊಂಡೆ ನಾನು, ಅದು ನನಗೆ ಮುಂದೆ ಬೇಕಾಗ್ತದೆ. ಅದಾದ್ಮೇಲೆ ನಾನು ಅಲ್ಲಿ ಹೋದಾಗ ಅಲ್ಲಿ ತುಂಬಾ ಜನ ಸಿಕ್ಕಿರು. ನಾನು ಅವ್ರಿಗೆಲ್ಲ ಹೇಳಿದೆ. ಅಲ್ಲೊಂದು ಮತ್ತೆ ಒಳಗಡೆ ಒಂದು 4-5-6 ಮನೆಗಳು ಇದ್ದು ಕಾಡೊಳಗೆ. ಸಾಮಾನ್ಯಕ್ಕೆ ಆನೆಗಳು ಯಾರನ್ನಾರ ಸಾಯಿಸಿದಾಗ ಆ ಭಾಗಕ್ಕೆ ಒಂದು 10 ಇಲ್ಲ 5-10 ದಿವಸ 12 ದಿವಸದಲ್ಲಿ ಅಲ್ಲಿಗೆ ಭೇಟಿ ಕೊಡ್ತವೆ. ಇವತ್ತೇ ಆನೆ ವಾಪಸ್ ಬಂದ್ರು ಬರ್ಬೋದು. ಈಗ ಪ್ರಕೃತಿಯಲ್ಲಿ ಒಂದು ಹೊಸ ಬದಲಾವಣೆ ಆಗಿದೆ. ಈಗ ಚಳಿಗಾಲ ಸ್ಟಾರ್ಟ್ ಆಗಿದ್ರಿಂದ ಈಗ ಬೇಗ ಕತ್ಲೆ ಆಗ್ತದೆ. ಈಗ ಹಗಲು ಕಡಿಮೆ, ರಾತ್ರಿ ಜಾಸ್ತಿ. 5:45-6 ಗಂಟೆಗೆ ಕತ್ಲೆ ಆಗುತ್ತೆ. ಆನೆನೂ ಒಂದು ಸ್ವಲ್ಪ ಕತ್ಲೆ ಆದ ಕೂಡಲೇ ಬಂದ್ಬಿಡ್ತದೆ. ನೀವು ಯಾರು ತಿರುಗಾಡಬೇಡಿ ದಯವಿಟ್ಟು. ಬೆಳಿಗ್ಗೆನೂ ಅಷ್ಟೇ ಪೂರ್ತಿ ಬೆಳಕಾದ್ಮೇಲೆ ಇಲ್ಲ 7:30-8 ಗಂಟೆ ಮೇಲೆ ತಿರುಗಾಡಿ ಅಂತ ಹೇಳಿ ಅಲ್ಲಿಂದ ಸೀದಾ ಶೃಂಗೇರಿಗೆ ಹೋದೆ. ಶೃಂಗೇರಿಗೆ ಹೋಗಿ ಅಲ್ಲಿಂದ ಲಾಡ್ಜಲ್ಲಿ ರೂಮ್ ಮಾಡಿ ಮತ್ತೆ ವಾಪಸ್ ಬಂದಾಗ ಕೆರೆಕಟ್ಟೆಯಿಂದ ಸ್ವಲ್ಪ ಮುಂದೆ ಹೋಗ್ಬೇಕಾದ್ರೆ ಅಲ್ಲೊಂದು ಲೆಫ್ಟ್ ಸೈಡಿಗೆ ಅಲ್ಲೂ ಒಂದು ವಿಲೇಜ್ ಇದೆ, ಚಿರ್ಲಾ ಅಂತ ಆ ವಿಲೇಜಿಗೆ ಹೆಸರು. ಅದು ಗೇಮ್ ಸೆಂಚುರಿ ಒಳಗೆ ಇರೋದು. ಅಲ್ಲಿಂದ ಸ್ವಲ್ಪ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ನಾನು SK ಬಾರ್ಡರ್ ಆ ಸರ್ಕಲಿಗೆ ಹೋಗೋದಿಗೆ ಲೆಫ್ಟ್ ಸೈಡಿಗೆ ಒಂದು, ನಮ್ಮಲ್ಲಿ ಪಶ್ಚಿಮ ಘಟ್ಟದಲ್ಲಿ ಒಂದು ಗಿಡಗಳಿದೆ. ಈ ಪಶ್ಚಿಮ ಘಟ್ಟ ಅಂದ್ರೆ ಅದು ಊಟಿಯಿಂದ ಹಿಡಿದು ಕೊನೆ ಲಾಸ್ಟ್ ನಮ್ಮ ಪಶ್ಚಿಮ ಘಟ್ಟದ ಎಂಡವರೆಗೂ ಆ ಗಿಡಗಳು ಬೆಳೆದವೆ. ಅದಕ್ಕೆ ನಾವು ಗುರುಕ್ಲು ಅಂತೀವಿ ನಮ್ಮಲ್ಲಿ. ಅಲ್ಲಿ ಏನೋ ಬೇರೆ ಹೆಸರು ಹೇಳಿರು. ಈ ವಿಜ್ಞಾನಿಗಳು ಆ ಗಿಡನ ಊಟಿಯಲ್ಲಿ ನೋಡ್ತಾರೆ, ಹಾಗಾಗಿ ಅದಕ್ಕೆ ಊಟಿದೇ ಹೆಸರು ಇಟ್ಬಿಡ್ತಾರೆ. ನೀಲಗಿರಿ ಅಂತಲ್ಲ ಏನೋ, ಅದರಲ್ಲಿ ಸುಮಾರು ಪ್ರಭೇದಗಳಿದೆ. ಈ ಗಿಡದ ವಿಶೇಷ ಅಂದ್ರೆ ಹುಟ್ಟಿ 8 ವರ್ಷ ಬೆಳೀತವೆ, 12 ಅಡಿ ಎತ್ತರ ಬೆಳೀತವೆ, ಭಾರಿ ಕಾಡೊಳಗಾಗಿ ಬೆಳೀತವೆ. ಅದು ಇದ್ದಾಗ ಸಣ್ಣ ಪುಟ್ಟ ಪ್ರಾಣಿಗಳಿಗೆಲ್ಲ ರಕ್ಷಣೆ. 8 ವರ್ಷದ ಮೇಲೆ ಅದು ಹೂವರಳಿದ ಮೇಲೆ ಕಾಯಿ ಬಿಟ್ಟು ಮತ್ತೆ ಆ ಗಿಡ ಸತ್ತೋಗುತ್ತೆ. ಇಡೀ ಕಾಡೆ ಬಯಲು ಆಗ್ತದೆ. ಆ ಸಮಯದಲ್ಲಿ ಪ್ರಾಣಿಗಳೆಲ್ಲ ಬಲಿ ಆಗ್ತವೆ, ಅಂದ್ರೆ ಬೇಟೆಗಾರರಿಗೂ ಆಗ್ತವೆ, ಮತ್ತೆ ಇನ್ನು ಮಾಂಸಾಹಾರಿ ಪ್ರಾಣಿಗಳು ಹಿಡಿದು ತಿಂತವೆ. ಆ ಗಿಡದ ಅದು ಎಲೆ ಇಷ್ಟ ಅಗಲ ಇರುತ್ತೆ. ಆ ಗಿಡದ ಎಲೆ ಒಂದ್ ಸ್ವಲ್ಪ ಈ ಕ್ರಾಸ್ ಆಗಿತ್ತು ರೋಡ್ ಸೈಡಿಗೆ, ಅಂದ್ರೆ ಅದ್ರ ತಳಭಾಗ ಒಂದ್ ಸ್ವಲ್ಪ ವೈಟ್ ಬರುತ್ತೆ. ನನ್ಗೆ ಏನೋ ಸಂಶಯ ಆಯ್ತು. ಕಾರ್ ಜೀಪ್ ನಿಲ್ಸು ಅಂತ ನಿಲ್ಲಿಸಿದೆ. ನಾನು ಲೆಫ್ಟ್ ಸೈಡ್ ಕೂತಿದ್ದೆ. ಅಲ್ಲಿ ಇಳಿದು ನೋಡ್ತೀನಿ. ಇಳಿದ ಕೂಡಲೇ ನನಗೆ ಒಂದೇ ಸತಿ ಗಮ್ ಅನ್ನೋ ಶುರು ಆಯ್ತು. ಘಮ ಬಂತು. ಘಮ ಅಂದ್ರೆ ಅದು ಬೇರೆಯವರಿಗೆ ದುರ್ವಾಸನೆ ಆದ್ರೆ ನಮ್ಗೆಲ್ಲ ಅದು ಸುವಾಸನೆನೆ. ಯಾಕೆಂದ್ರೆ ನಾವು ಆನೆ ಹಿಂದೆ ಇರೋರು. ಅದು ಬೇಕಾದ್ರೆ ಕಣ್ಣು ಮುಚ್ಕೊಂಡು ಇದ್ರು ನಮ್ಗೆ, ಅಂದ್ರೆ ನನ್ನಂತರಿಗೆ ಆನೆ ಬಗ್ಗೆ ಒಂದ್ಸರಿ ಅದು ಗೊತ್ತಾಗುತ್ತೆ. ಇದು ಆನೆದೇ ಮದ ಬಂದಿದೆ ಈ ಆನೆಗೆ ಅಂತ. ಅಲ್ಲಿ ಇಳಿದು ನೋಡ್ತೀನಿ, ಅಲ್ಲಿ ಹೆಜ್ಜೆ ಇತ್ತು, ಸೇಮ್ ಹೆಜ್ಜೆ. ಆ ಗಿಡ ಎಲ್ಲ ಮುರಿದಿತ್ತು. ಆಮೇಲೆ ಅದು ನಡ್ಕೊ ಹೋಗ್ಬೇಕಾರೆ ಆ ಒಂದು 10-12 ಅಡಿದು ಗಿಡಕ್ಕೆ ಅದರದ್ದು ಸೊಪ್ಪಿಗೆ ಅದರದ್ದು ಆ ಮದ ಇಳಿದಿದ್ದ ಆ ದ್ರವ ಅಂಟ್ಕೊಂಡಿತ್ತು. ಆ ಕೊಂಬೆ ಎಲ್ಲ ಮುರಿದೆ, ಮೂಸು ನೋಡಿದೆ. ನಾನು ಜೀಪ್ ಒಳಗೆ ತಂದಿಟ್ರು. ಜೀಪ್ ಒಳಗೆಲ್ಲ ಅದೇ ಸ್ಮೆಲ್ ಬರ್ತಾ ಇತ್ತು. ಅಲ್ಲಿಂದ ಮುಂದೆ ಹೋಗಿ ನಮ್ಮ ಫಾರೆಸ್ಟ್ನರಿಗೆಲ್ಲ ಹೇಳಿದೆ, ನಾನು ಆನೆಗೆ ಮದ ಬಂದಿದೆ, ಇಲ್ಲ ಅಂದ್ರೆ ಈ ಆನೆ ಈ ರೀತಿ ಯಾರನ್ನೂ ಸಾಯಿಸ್ತಿರ್ಲಿಲ್ಲ. ಮದ ಬಂದ ಆನೆಗಳಿಗೆ ಏನು ಗೊತ್ತಾಗಲ್ಲ, ಇರ್ಲಿ ಈಗ ಮದ ಬಂದಿದೆ ಕೇರ್ಫುಲ್ ಆಗಿರಿ ಅಂತ. ಅಷ್ಟೊತ್ತಿಗೆ ಡ್ರೋನ್ ತಂದು ಬಿಟ್ರು. ನಮ್ಮ ಬೇಲೂರು ಭಾಗದ್ದು ಡ್ರೋನ್. ಅದು ಡ್ರೋನ್ ಬಿಡಕ್ಕೆ ಒಬ್ಬ ತಜ್ಞ ಇದ್ದ ಹುಡುಗ, ಅವನು ಬಿಟ್ಟ. ನಾವು ನಿತ್ತಲ್ಲಿಂದ ಒಂದು 1/2 ಕಿಲೋಮೀಟರ್ ದೂರದಲ್ಲಿ ಆನೆ ನಿಂತಿದ್ದು ಒಂದು ಸ್ವಲ್ಪ ಕಪ್ಪು ಕಾಣ್ತು. ಅದು ಯಾವ ಭಾಗ ಅಂದ್ರೆ ನಾವು ಶೃಂಗೇರಿಯಿಂದ ಬರೋತ್ತಿಗೆ ಲೆಫ್ಟ್ ಸೈಡಿಗೆ, ನಾವು SK ಬಾರ್ಡರ್ ಇಂದ ಹೋಗೋತ್ತಿಗೆ ರೈಟ್ ಸೈಡಿಗೆ. ಅಂದ್ರೆ SK ಬಾರ್ಡರ್ ಇಂದ ನಾವು ಶೃಂಗೇರಿಗೆ ಹೋಗೋತ್ತಿಗೆ ಎಡಭಾಗ
ಕೆರೆಕಟ್ಟೆ, ಬಲಭಾಗ ಆನೆ ನಿತ್ಯಾಗ. ಆಮೇಲೆ ನಾವೆಲ್ಲ ಹೋಗಿ ಬೇಗ ಎದ್ದು ಬೆಳಿಗ್ಗೆ ಒಂದು 6:30-7 ಗಂಟೆಗೆ ತಿಂಡಿ ಮಾಡಿ ಸೀದಾ ಬಂದಾಗ ಇನ್ನೂ ನಮ್ಮ ಸಾಕಿದಾನೆ ಬಂದಿರಲಿಲ್ಲ. ಪಾಪ ಅವ್ರು ರಾತ್ರಿ ಎಲ್ಲ ಬಂದು ಎಲ್ಲೂ ಇಳಿಯೋಕ್ಕೂ ಆಗ್ದಲೇ ಅಷ್ಟು ಕರ್ನಾಟಕ ಸರ್ಕಾರ ಅಷ್ಟು ಚಂದ ರೋಡ್ ಮಾಡಿದೆ. ಆ ರೋಡಲ್ಲಿ ನಮ್ಮ ಆನೆಗಳಿಗೆ ಬರೋಕ್ಕೆ ಆಗ್ದಲೆ ಅಲ್ಲಿ ಮಧ್ಯ ಎಲ್ಲೋ ಒಂದು ಕಡೆ ಒಂದು 3 ಗಂಟೆ ನಿಲ್ಸಿರ್ತಾರೆ. ಆಮೇಲೆ ಇನ್ನೂ ಆನೆ ಕ್ಯಾಂಪಿಗೆ ಬಂದಿರಲ್ಲ. ಆ ಕೆರೆಕಟ್ಟೆ ಹತ್ರ ಅಲ್ಲೇ ರೋಡ್ ಸೈಡ್ ಒಂದು ಫೀಲ್ಡ್ ಇತ್ತು, ಅಲ್ಲಿ ಆನೆ ಇಳಿಯೋದು ಅಂತ ಎಲ್ಲ ತೀರ್ಮಾನ ಮಾಡಿ ಅಲ್ಲೆಲ್ಲ ವ್ಯವಸ್ಥೆ ಮಾಡಿದ್ರು. ಒಂದು ಅದ್ಭುತವಾದ ಒಂದು ವ್ಯವಸ್ಥೆ ಮಾಡಿದ್ರು. ಆ ವ್ಯವಸ್ಥೆನ ನೋಡಿ ಕಲಿಬೇಕು ಇವರು, ನಮ್ಮ ಬೇರೆ ಕಡೆ ಇರಲ್ಲ. ಇಲ್ಲಿ ಅವ್ಯವಸ್ಥೆ ಹೆಂಗೆ, ಅಲ್ಲಿ ವ್ಯವಸ್ಥೆ ಹೇಗೆ ಇತ್ತು ಅಂತ. ಆ ಅದ್ಭುತವಾದ ವ್ಯವಸ್ಥೆ ಹಿಂದೆ ಒಂದು ವ್ಯಕ್ತಿ ಇದ್ರು. ಆ ವ್ಯಕ್ತಿ ಹೆಸರು ನಾನು ಆಮೇಲೆ ಹೇಳ್ತೀನಿ. ಆಮೇಲೆ ನಾನು ಹೇಳಿದೆ, ನನ್ನ ಜೊತೆ ಒಂದು 2 ಜನ ಹುಡುಗರೆಲ್ಲ ಬಂದಿದ್ರು. ಅವರು ಅಲ್ಲೇ ಇಳ್ಕೊಂಡ್ರು. ನಾನು ಮತ್ತೆ ಎಸ್ಕೆ ಬಾರ್ಡ್ರಿಗೆ ಹೋದೆ. ನನಗೆ ಆದಷ್ಟು ಬೇಗ ಆನೆ ಎಲ್ಲ ರೋಡ್ ಕ್ರಾಸ್ ಆಗ್ಬೋದೇನೋ ಅಂತ. ಅಲ್ಲಿ ನೋಡ್ಬೇಕಾದ್ರೆ ಎಸ್ಕೆ ಬಾರ್ಡ್ರಲ್ಲಿ ಹುಡುಗರು ಇದ್ರು. ಆಮೇಲೆ ಇನ್ನೊಂದು ಟೀಮ್ ಮೇಲೆಲ್ಲ ಹೋಗಿ ದಾಟಿದೆ, ನಾನು ನೋಡ್ಕೆ ಬರ್ತೀವಿ ಅಂತ ಬಂದು ಅವರು ಇಲ್ಲ ಅಂದ್ರು. ಇವರೆಲ್ಲ ಹೋದ್ರು ತಿಂಡಿ ಮಾಡ್ತೀವಿ ಅಂತ. ನಾನು ನಮ್ಮ ಒಬ್ಬ ಸುಧೀರ್ ಅಂತ ಹುಡುಗ ಒಟ್ಟಿಗೆ ಕೂತಿದ್ದು. ಆವಾಗ ಕಳಸ ಕಡೆಯಿಂದ ಒಂದು ಸಫಾರಿ ಜೀಪ್ ಬಂತು. ಅದೊಂದು ಹಳೆ MI-40 ಜೀಪ್. ಅದಕ್ಕೊಂದು DI ಇಂಜಿನ್ ಏನೋ ಹಾಕಿದ್ದಾರೆ. ಅಂತ ಬಂದು ನಿಂತ್ಕೊಂತು. ಅಲ್ಲಿ ಒಬ್ಬರು ಗೋವಿಂದ ಅನ್ನೋರು ನನ್ನ ಮಾತಾಡಿಸಿ, ಇಲ್ಲಿಂದ 14 ಕಿಲೋಮೀಟರ್ ದೂರದಲ್ಲಿ ಗಂಗಾ ಮೂಲ ಅಂತ ಇದೆ ಕಳಸ ರೂಟಲ್ಲಿ. ಅಲ್ಲಿ ಒಂದು ಆನೆ ಹುಲ್ಲೆಲ್ಲ ರೋಡಿಗೆ ಕಿತ್ತಾಕಿ ಅಲ್ಲಿಂದ ಮುಂದೆ ರೈಟ್ ಸೈಡಿಗೆ ಹೋಗಿದೆ. ಅಲ್ಲಿ ರೈಟ್ ಸೈಡ್ ಕೆಳಗಡೆ ಹೋದ್ರೆ ಅಲ್ಲೊಂದು ತಟ್ಟು ಜಾಗ ಇದೆ, ಅಲ್ಲೇ ಮಲಗಿರ್ತದೆ. ಇದು ನಾನು 30 ವರ್ಷದಿಂದ ನಾನು ಇಲ್ಲಿ ಕೆಲಸ ಮಾಡ್ತಿರೋ ಈ ಭಾಗದಲ್ಲಿ ಈ ಆನೆ ಬಿಟ್ಟರೆ ಬೇರೆ ಆನೆ ಯಾವುದೂ ಇಲ್ಲ ಅಂತ ನನಗೊಂದು ಮಾಹಿತಿ ಕೊಟ್ಟರು. ಅವರು ಸೀದಾ ಬಜಗೋಳಿಗೆ ಹೋಗ್ತೀನಿ, ನಾನು ತಿಂಡಿ ಮಾಡಿ ಬರ್ತೀನಿ ಅಂತ ಬಜಗೋಳಿ ಕಡೆ ಹೋದರು. ಅಷ್ಟೊತ್ತಿಗೆ ನಾವು ನಮ್ಮ ಹುಡುಗರಿಗೆಲ್ಲ ತಿಳಿಸ್ತು. ಅಷ್ಟೊತ್ತಿಗೆ DFO ಅಲ್ಲಿ ಆ ಭಾಗದ DFO ಅವರು ಬಂದರು. ನಾವು ಹೋದು ಸುಮಾರು 10-14 ಕಿಲೋಮೀಟರ್ ದೂರ ಮೇಲೆ ಹೋದಾಗ, ಕಳಸ ರೂಟಲ್ಲಿ ಮೇಲೆ ಹೋದಾಗ, ಅದೊಂದು ಭಯಂಕರ ದುರ್ಗಮ್ ಭಾರಿ ಕಾಡು. ಅದು ಭಾರಿ ಕೆಳಗಡೆ ಕಾಡಕ್ಕಿಂತ ಅದು ಇನ್ನೂ ಸಿಕ್ಕಾಪಟ್ಟೆ ಕಾಡು. ನಾವು ಸುಮಾರು ಒಂದು 3000 ಅಡಿ ಎತ್ತರಕ್ಕೆ ಹೋದು.